ಅಂತೂ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಾಯ್ತು. ಇನ್ನು ನನಗೊಂದು ಕೆಲಸ ಹುಡ್ಕೋಬೇಕಷ್ಟೇ. ರಾಮ್ಜಿ, ಸ್ಕೂಲ್ ಹೇಗಿದೆ? ಚೆನ್ನಾಗಿದೆ, ದೊಡ್ಡದಾಗಿದೆ. ಭೀಮಾ ಅಂತೂ ಈ ಸ್ಕೂಲ್ ನೋಡಿನೇ ಖುಷಿ ಆಗ್ಬಿಟ್ಟಿರ್ಬೇಕಲ್ವಾ? ಅದನ್ನೇನ್ ಕೇಳ್ತೀಯ ಬಿಡು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವನ ಕಾಲ್ಗಳು ನೆಲದ ಮೇಲೆ ಇರ್ಲಿಲ್ಲ. ನಮ್ ಭೀಮ್ರಾವ್ ತುಂಬಾ ಖುಷಿಯಲ್ಲಿದ್ದ. ಅಯ್ಯೋ, ಏನಾಯ್ತು? ನೀವಿಷ್ಟು ಬೇಗ ಯಾಕೆ ಬಂದ್ರಿ? ಹಾ, ರಜಾ ಏನಾದ್ರು ಕೊಟ್ರಾ? ನಾನು ಸ್ಕೂಲಲ್ಲಿ ಓದಲ್ಲ. ಯಾಕೆ? ನಮ್ಮನ್ನ ಹೊರಗೆ ಕುತ್ಕೊಂಡು ಓದು ಅಂತಾರೆ. ನಾವು ಹೋಗಿ ಹೇಳಿದ್ವಿ ನಮ್ಗೇನು ಕೇಳಿಸ್ತಿಲ್ಲ ಅಂತ. ಆ ಗುರುಗಳು ಹೇಳಿದ್ರು ನೀನು ಓದಿ ಏನ್ ಬ್ಯಾರಿಸ್ಟರ್ ಆಗ್ತೀಯಾ ಅಂತ. ನಂದೇನು ತಪ್ಪೇ ಇರಲಿಲ್ಲ. ಸುಮ್ಮನಿರ್ಬಿಟ್ಟು ಅಳ್ಬೇಡ. ಅಳ್ಬೇಡ. ಬಾಲ ಎಲ್ಲಿ? ಗೊತ್ತಿಲ್ಲ ಅಪ್ಪ, ಆದ್ರೆ ಭೀಮಾ ಹೇಳಿದ್ ಸರಿ, ನಾವು ಆ ಸ್ಕೂಲಲ್ಲಿ ಓದೋದಿಲ್ಲ. ನೀವು ಸ್ಕೂಲ್ ಬಿಡ ಹೋಗಿಲ್ಲ, ಅರ್ಥ ಆಯ್ತಾ? ನೋಡು ಮಗನೇ, ನೀವೇನಾದ್ರೂ ಸ್ಕೂಲ್ ಬಿಟ್ರಿ ಅಂದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ? ಓದಕ್ಕಾಗ್ದೆ ನೀವು ಸ್ಕೂಲ್ ಬಿಟ್ರಿ ಅಂತಾರೆ. ಮತ್ತೇನ್ ಮಾಡೋದು? ಹೇಗೆ ಓದೋದು? ಹೋರಾಟ ಮಾಡಿ ಓದ್ಬೇಕು. ಇಲ್ಲ ಅಂದ್ರೆ ಹೇಳಿ ಅಂತಾರೆ. ಅದಕ್ಕೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹೆದರಬೇಡಿ. ನಾಳೆಯಿಂದನೇ ಇದಕ್ಕೋಸ್ಕರ ಹೋರಾಡಿ. ನೀವೆಲ್ಲ ತರಗತಿ ಹೊರಗಲ್ಲ, ಬದಲಾಗಿ ತರಗತಿ ಒಳಗ್ ಕೂರೋದಕ್ಕೆ ಹೋರಾಡಬೇಕು. ಇನ್ನೊಂದು ಮಾತು, ಮನ್ಸಲ್ಲಿ ಒಂದು ವಿಷಯನ ಗಟ್ಟಿ ಮಾಡ್ಕೊಳ್ಳಿ. ಜ್ಞಾನ ಪಡೆಯೋದಕ್ಕೆ ಎಂಥದೇ ಹೋರಾಟ ಆಗಿರ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಆ ಹೋರಾಟ ನೀನು ಮಾಡಲೇಬೇಕು. ಅದರಲ್ಲಿ ಗೆಲುವನ್ನ ಸಾಧಿಸಲೇಬೇಕು. ಇದೇ ನಿನಗಿರೋ ದೊಡ್ಡ ಪರೀಕ್ಷೆ. ನಾಳೆಯಿಂದನೇ ನೀನಿದನ್ನು ಎದುರಿಸಬೇಕು. ನಾಳೆಯಿಂದ ನಾವು ತರಗತಿ ಹೊರಗಲ್ಲ, ಒಳಗೆ ಕೂತೋಗ್ತೀವಿ. ಶಬಾಷ್ ಮಗನೇ. ನೀನೆಲ್ಲಿ ಹೋಗಿದ್ದೆ? ಅಪ್ಪ, ನನಗೆ ಯಾರು ಒಳಗಡೆ ಕೂರಕ್ಕೆ ಬಿಡ್ಲಿಲ್ಲ. ಅಣ್ಣ, ನಾಳೆಯಿಂದ ನಾವು ತರಗತಿ ಒಳಗೆ ಕೂತೋದನ. ಮತ್ತಪ್ಪ ಹೇಳಿದ್ದಾರೆ ಇದೇ ನಮಗೆ ಮೊದಲನೇ ಪರೀಕ್ಷೆ ಅಂತ. ಇದ್ರಲ್ಲಿ ನಾವು ಗೆದ್ದೆ ಗೆಲ್ಬೇಕು. ಒಂದು ವಿಷಯ ಗೊತ್ತಾಯ್ತಾ ನಿಮ್ಗೆ? ಇಲ್ಲಿಗೆ ಹೊಸದಾಗಿ ಬಂದಿದ್ದಾನಲ್ಲ, ಅವ್ನ ಮಕ್ಕಳನ್ನ ಓದ್ಸೋದಕ್ಕೆ ಸ್ಕೂಲ್ ಕಳಿಸ್ತಿದ್ದಾನಂತೆ. ಏನ್ ಹೇಳ್ತಿದ್ಯಾ ನೀನು? ಹಾಗಾದ್ರೆ ಇವ್ರೇನು ಈಗ ಶಾಸ್ತ್ರ ಕಲ್ತ್ಬಿಡ್ತಾರಾ? ನೋಡಿದ್ರೆ ಹಾಗೆ ಅನ್ಸುತ್ತೆ. ಯಾರು ಗೊತ್ತು, ನಾಳೆ ಅವರೇ ನಮ್ಗೆ ಹೇಳ್ಕೊಡಕ್ ಬರ್ಬೋದು. ಎಂತ ಕಾಲ ಬಂತು? ನಿನ್ನೆವರೆಗೂ ನಮ್ ಸೇವೆ ಮಾಡ್ತಿದ್ದವರು ನಾವು ಹೇಳ್ದಂಗೆ ಕೇಳ್ತಿದ್ರು, ಈಗ ನಮ್ ತಲೆ ಮೇಲೆ ಬಂದು ಕೂರ್ತಾರಾ? ಮತ್ತಿನ್ನೇನು, ಇಷ್ಟ ದಿನ ನಮ್ಮ ಮುಂದೆ ಕೈ ಕಟ್ಟಿ ನಿಲ್ತಿದ್ದವರೆಲ್ಲ ಇವತ್ತು ಎದೆ ಉಪ್ಸಿ ಓಡಾಡ್ತಿದ್ದಾರೆ. ಇದೆಲ್ಲ ಹೀಗೆ ನಡೀತಾ ಹೋದ್ರೆ ನೋಡ್ತಾ ಇರಿ, ಇವರೇ ಒಂದಿನ ನಮ್ಮನ್ನ ಆಳೋದಿಕ್ ಶುರು ಮಾಡ್ತಾರೆ. ದುರಂತ, ಘೋರ ದುರಂತ. ಈ ಜನಗಳಿಂದ ಎಂಥ ಪರಿಸ್ಥಿತಿ ಬಂತು? ಯಾವ ಪವಿತ್ರವಾದ ಜಾಗನು ಬಿಡಲ್ವಲ್ಲ ಇವರು. ತುಂಬಾ ಹೆಚ್ಕೊಂಡ್ ಬಿಟ್ಟಿದ್ದಾರೆ ಇವರೆಲ್ಲ. ಏನಾದ್ರೂ ಮಾಡ್ಲೇಬೇಕು ಇವರಿಗೆ. ಏಯ್ ನಿಂತ್ಕೋ, ಏನ್ ಅವಸರ ನಿಂಗೆ? ಬಾಯಿಲೆ. ಒಂದು ವಿಷಯ ಹೇಳು, ನಿಮ್ಮ ಜಾತಿಯವರಲ್ಲಿ
ಎಷ್ಟು ಜನ ಓದ್ ಕಲ್ತಿದ್ದಾರೆ? ಬಹಳ ಕಮ್ಮಿ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ನಿನ್ ಮಗ ಓದ್ತಾನ? ಇಲ್ಲ, ನನ್ನ ಮಗ ಓದಕ್ ಹೋಗಲ್ಲ. ಹಾಗಾದ್ರೆ ನಿನ್ ಗೆಳೆಯನ್ಗೂ ತಿಳಿಸು, ಅವನ್ ಮಕ್ಕಳು ಓದೋದೇನ್ ಬೇಕಾಗಿಲ್ಲ, ಓದಿ ಅವ್ರೇನ್ ದೊಡ್ಡ ವಿದ್ವಾಂಸರಾಗ್ಬೇಕಾ? ಏಯ್ ಕೇಳೋ ಇಲ್ಲಿ, ನಿನ್ ಗೆಳೆಯ ಇದ್ದಾನಲ್ಲ ಬಹಳ ಮುಂದುವರಿತಿದ್ದಾನೆ, ಹೋಗಿ ಬುದ್ಧಿ ಹೇಳೋನ್ಗೆ. ಇಲ್ಲಾಂದ್ರೆ ನಿನಗೆ ಗೊತ್ತಲ್ಲ, ನಮ್ಮ ಜನಗಳಿಗೆ ಏನಾದ್ರು ತಲೆ ಕೆಟ್ರೆ ಆ ಮಕ್ಕಳು ಸ್ಕೂಲ್ಗೆ ಹೋಗ್ಬಾರ್ದು, ಹಂಗೆ ಮಾಡ್ತೀವಿ. ಅರ್ಥ ಆಯ್ತಾ? ದಯವಿಟ್ಟು ಹಾಗೆಲ್ಲ ಮಾಡ್ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಪಾಪ ಅವ್ರಿನ್ನೂ ಮಕ್ಕಳು. ಮತ್ತೆ ಹೋಗಿ ಮಾತಾಡೋ, ಬುದ್ಧಿ ಹೇಳ ಅವ್ರಿಗೆ. ಇದೆಲ್ಲ ಇಲ್ಲಿ ನಡೆಯೋಲ್ಲ ಅಂತ. ಇಲ್ಲಿ ಹುಟ್ಟೋವಾಗ್ಲೂ ಜಾತಿ ಇರುತ್ತೆ, ಸತ್ ಮೇಲೂ ಅವನ ಜೊತೆಲೇ ಇರುತ್ತೆ. ನೀವೆಲ್ಲ ಮೇಲ್ ಬರಬೇಕು ಅಂತ ಹೀಗೆಲ್ಲ ಒದ್ದಾಡ್ತಿದ್ದೀರಲ್ಲ, ಅದನ್ನ ನಿಲ್ಲಿಸಿ. ಅವನಿಗೆ ಹೇಳು, ಈ ಓದ್ಸೋದು ಬರ್ಸೋದನ್ನೆಲ್ಲ ನಿಲ್ಸು ಅಂತ. ಅರ್ಥ ಆಯ್ತಾ? ಹೋಗ್. ಓದ್ಬೇಕಂತೆ ಬರಿಬೇಕಂತೆ, ಎಲ್ಲೆಲ್ಲಿಂದ ಬಂದ್ಬಿಡ್ತಾರೆ ಇವರೆಲ್ಲ. ರಾಮ್ಜಿ, ಇವರೆಲ್ಲ ತುಂಬಾ ಕೋಪದಲ್ಲಿದ್ದಾರೆ. ನಾನಿಲ್ಲಿಗೆ ಬರ್ಬೇಕಾದ್ರೆ ಇವರೆಲ್ಲ ನನ್ನನ್ನು ತಡೆದು ನಿಲ್ಸಿದ್ರು. ನಿನ್ ಗೆಳೆಯನ್ಗೆ ಬುದ್ಧಿ ಹೇಳು ಅಂತಿದ್ರು. ನಿನ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಾರ್ದಂತೆ. ಆದ್ರೆ ಇವ್ರ್ಯಾಕೆ ಹೀಗೆ ಮಾಡ್ತಿದ್ದಾರೆ? ನನ್ನ ಮಕ್ಕಳು ಓದೋದ್ರಿಂದ ಅವ್ರಿಗೇನು ತೊಂದರೆ? ಇವ್ರು ಹೇಳಿದ್ರು ಅಂತ ನನ್ನ ಮಕ್ಕಳು ಓದೋನ್ನ ನಿಲ್ಲಿಸ್ಲಾ? ಖಂಡಿತ ಇಲ್ಲ. ನಾನು ಯಾವತ್ತೂ ನಿಮ್ಗೆ ಹಾಗೆ ಹೇಳಲ್ಲ. ಯಾಕೆ ಗೊತ್ತಾ? ನಾನು ಯಾವತ್ತೂ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ. ಯಾಕೆಂದ್ರೆ ನನಗೆ ಭಯ ಆಗ್ತಿತ್ತು. ಆದರೆ ನೀವು ಯಾವತ್ತೂ ಅವ್ರ ಮಾತಿಗೆ ಕಿವಿ ಕೊಡಬೇಡಿ. ನಿಮ್ಮ ಮಕ್ಕಳು ಓದಬೇಕು, ಚೆನ್ನಾಗಿ ಓದಬೇಕು. ನಮ್ಮ ಜನಗಳಿಗೆ ಎಲ್ಲ ಗೊತ್ತಾಗಬೇಕು. ಯಾವ ಪುಸ್ತಕದ ಬಲದಿಂದ ನಮ್ಮನ್ನು ಹೆದರ್ಸ್ತಾ ಇದ್ದಾರೋ ಆ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ಹಾ ರಾಮ್ಜಿ, ಈ ದಾರಿಯಲ್ಲಿ ಹೋಗಬೇಡಿ, ಆ ದಾರಿಯಲ್ಲಿ ಹೋಗಿ. ಪುರಂಜನ್, ಜ್ಞಾನದ ದಾರಿ ಒಂದೇನೆ. ಇದನ್ನ ಇವರು ಕಲಿಬೇಕು. ಸ್ಕೂಲ್ಗೆ ಹೋಗೋ ದಾರಿ ಇದೇನೆ, ನಾವು ಇದೇ ದಾರಿಲಿ ಹೋಗ್ತೀವಿ. ನಡೀರಿ ಮಕ್ಕಳ, ನಡೀರಿ. ಇದೇನ್ ಮಾಡ್ತಿದ್ದೀರಾ? ನಾವು ಹೋಗ್ತಿದ್ದಿದ್ದು ಕಾಣಿಸಿಲ್ವಾ? ಅಯ್ಯೋ, ನೀರಲ್ಲಿ ನೊಣ ಬಿದ್ದಿತ್ತು, ಅದಕ್ಕೆ ಎಸ್ತಿದ್ದು. ನಿನ್ ಮಗ ಅಡ್ಡ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿನ್ ಮಕ್ಳಿಗೆ ಹೇಳು ನೋಡ್ಕೊಂಡು ಹೋಗೋದಕ್ಕೆ, ಇಲ್ಲಾಂದ್ರೆ ಪದೇ ಪದೇ ಇಂಥದ್ದಾಗ್ತಿರುತ್ತೆ.
ನಿಂತ್ಕೋ. ಏನ್ ಮಾಡ್ತಿದ್ಯಾ? ಅಣ್ಣ ನಿಮ್ ಬಟ್ಟೆನೆ ಮೇಲ್ಗೆ ಮಾಡ್ಬಿಟ್ಟ. ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ? ಅಣ್ಣ ಇವ್ರನ್ನ ಹೀಗೆ ಬಿಟ್ರೆ ನಮ್ ತಲೆ ಮೇಲೆ ಬಂದು ಕೂರ್ತಾರೆ. ಕೊಬ್ಬು ಹೆಚ್ಚಾಗಿದ್ಯಾ ನಿನಗೆ? ನಮ್ಮವ್ರ ಬಟ್ಟೆನೆ ಮುಡ್ತೀಯಾ? ನೋಡ್ತಾ ಇರೋ, ಏನ್ ಮಾಡ್ತೀನಿ ನಿನಗೆ? ನಿನ್ಗೀಗ್ಲೇ ಬುದ್ಧಿ ಕಲಿಸ್ತೀನಿ. ಏನ್ ಅನ್ಕೊಂಡಿದ್ಯಾ ನನ್ನ? ನಿನ್ನ ಸುಮ್ಮನಿದ್ದೀನಿ ಅಂತ ಏನ್ ಬೇಕಾದ್ರೂ ಮಾಡ್ತೀರಾ? ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸದಲ್ಲಿದ್ದೋ ನಾನು. ಕಂಪನಿ ಆರ್ಮಿನಲ್ಲಿ ಸುಬೇದಾರ್ ರ್ಯಾಂಕ್ ಅಲ್ಲಿದ್ದೋನು. ನನ್ನ ಮಕ್ಕಳ ಜೊತೆ ನೀವೇನಾದ್ರೂ ಕೆಟ್ಟದಾಗ ನಡ್ಕೊಂಡ್ರೆ ಪೊಲೀಸ್ ಅವ್ರನ್ನ ಕರೆಸಿ ಜೈಲಿಗೆ ಹಾಕಿಸ್ತೀನಿ. ಅರ್ಥ ಆಯ್ತಾ? ಅಪ್ಪ, ಸ್ಕೂಲಿಗೆ ತಡ ಆಗ್ತಿದೆ, ಹೋಗೋಣ. ನಡಿ ಭೀಮಾ. ನೋಡು ಭೀಮಾ, ಕೆಲವು ಸಾರಿ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಅನ್ಯಾಯ ಮಾಡ್ತಿರೋರ್ಗೆ ಅವ್ರು ಮಾಡ್ತಿರೋದು ಸರಿ ಅನ್ಸುತ್ತೆ. ಭೀಮಾ, ಇವತ್ತು ಒಳಗಡೆ ಬಿಡಲ್ಲ ಅನ್ಸುತ್ತೆ. ಏನಾದರೂ ಹೊಳಿತಾ? ಇಲ್ಲ ಇವತ್ತು ಕಿಟಕಿಲೇ ಪಾಠ ಕೇಳಿಸ್ಕೋಬೇಕು. ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ತರಗತಿ ಕಡೆ ಹೋಗ್ತೀನಿ. ಒಳಗಡೆ ಕೂಡೋ ಉಪಾಯ ಏನಾದರೂ ಹೊಳೆದ್ರೆ ನನಗೂ ಹೇಳಿ, ಆಯ್ತಾ? ಬಾ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ನೀನ್ ಒಳಗೋಗ್ಬಾರ್ದು ಅಂತ ಗೊತ್ತಿಲ್ವಾ? ನೆನ್ನೆನೆ ಗುರುಗಳು ಹೇಳಿದ್ರು, ಆದ್ರೂ ಹೋಗ್ತಾ ಇದ್ಯಾ? ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಇನ್ನೊಂದ್ ಹೆಜ್ಜೆ ಮುಂದಿಡ್ಬೇಡ ನೀನು. ಹೋಗಲ್, ನಿನ್ ಜಾಗದಲ್ಲಿ ಸುಮ್ಮನೆ ನಿಂತ್ಕೋ. ಅಣ್ಣ, ನೀನು ಈ ತರ ಮಲ್ಕೊಂಬಿಡು, ಇಲ್ಲಾಂದ್ರೆ ಇವ್ರ ಬುದ್ಧಿ ಕಲಿಯಲ್ಲ. ಹೇ, ಇದೇನ್ ಮಾಡ್ತಿದ್ಯಾ? ಹೇಳೋ, ನಾವು ಒಳಗ್ ಹೋಗೋದು ಹೇಗೆ? ಬಾಗ್ಲಲ್ಲಿ ಮಲ್ಕೊಂಡ್ಬಿಟ್ನಲ್ಲ ಇವನು, ಈಗೇನ್ ಮಾಡೋಣ? ಒಳಗಿನ ದೊಣ್ಣೆ ತಗೊಂಬಾ, ಹೊಡೆದೆಬ್ಸೋಣ. ಆಗ್ಲೂ ನಾನು ಎದ್ದೊಳಲ್ಲ. ದಾರಿ ಬಿಡಿ. ಇದೇನಿದು ಹೀಗ್ ಮಲಗಿದ್ಯಾ? ಮಲ್ಕೊಳ್ಳೋ ಜಾಗನ ಇದು? ಓದ್ಬೇಕಂದ್ರೆ ಹೊರಗೆ ನಿಂತ್ಕೊಳ್ಳೋದು ಅಂತ ಗುರುಗಳು ಹೇಳ್ತಾರೆ. ಆದ್ರೆ ಅಲ್ಲಿಂದ ಏನು ಕೇಳಿಸೋದು ಇಲ್ಲ, ಅರ್ಥನೂ ಆಗೋದಿಲ್ಲ. ಅದನ್ನ ಹೇಳಿದ್ರೆ ಓದನ್ ಬ್ಯಾರಿಸ್ಟರ್ ಹೋಗ್ತೀಯಾ ಅಂತ ಕೇಳ್ತಾರೆ.
ಅದಕ್ಕೆ ಎಲ್ಲರೂ ನನ್ನ ಜೊತೆ ತರಗತಿ ಹೊರಗೆ ನಿಂತು ಪಾಠ ಕಲೀಲಿ, ಇಲ್ಲ ನನ್ನ ಅವ್ರ ಜೊತೆ ಒಳಗೆ ಕೂರಕ್ ಬಿಡಿ. ಏನೇನೋ ಮಾತಾಡಬೇಡ. ಹೊರಗೆ ನಿಂತವ್ರ ಹೇಗೆ ಓದ್ತಾರೆ? ಆ ಮಗು ಸರಿಯಾಗಿ ಹೇಳ್ತಾ ಇದೆ. ಎಲ್ಲ ಮಕ್ಕಳು ಹೊರಗೆ ನಿಂತು ಪಾಠ ಕಲೀಲಿ, ಇಲ್ಲ ಅಂದ್ರೆ ಈ ಮಗುನು ಒಳಗಡೆ ಕೂತು ಓದ್ಲಿ. ನೀವ್ ಏನ್ ಹೇಳ್ತಾ ಇದ್ದೀರಾ? ಹೇಳು ಭೀಮಾ. ಇವತ್ತಿಂದ ನೀನು ಎಲ್ರ ಜೊತೆ ಒಳಗ್ ಕೂತೆ ಪಾಠ ಕಲಿ. ಆದ್ರೆ ಒಂದು ಮಾತು ನೆನಪಿರ್ಲಿ, ಮುಂದೆ ಇಂಥ ಚೇಷ್ಟೆ ಮಾಡಬಾರ್ದು. ಅರ್ಥ ಆಯ್ತಾ? ಸರಿ ಗುರುಗಳೇ. ಮಕ್ಕಳೇ, ನಿಮ್ ತರಗತಿಗಳಿಗೆ ಹೋಗಿ ನಡೀರಿ. ನಡಿ ಭೀಮಾ, ನಿನ್ನ ಉಪಾಯ ಕೆಲಸ ಮಾಡ್ತು. ನೀನ್ ಗೆದ್ಬಿಟ್ಟೆ. ಇನ್ಮೇಲೆ ನಾವು ಒಳಗೆ ಕೂತ್ ಪಾಠ ಕೇಳ್ಬೋದು. ಧನ್ಯವಾದ ಗುರುಗಳೇ. ಹೋಗಿ ಮಕ್ಕಳೇ, ಒಳಗೆ ಕೂತು ಪಾಠ ಕಲೀರಿ. ಬಾ ಅಣ್ಣ. ಏನ್ ಕೆಲಸ ಬರುತ್ತೆ? ನಾನು ನಿಮ್ ಎಲ್ಲ ಕೆಲಸನೂ ನೋಡ್ಕೋಬಲ್ಲೆ. ವ್ಯವಹಾರ, ಲೇವಾದೇವಿ ಎಲ್ಲದನ್ನು ನಿಭಾಯಿಸ್ತೀನಿ. ಜವಾಬ್ದಾರಿ ಜಾಸ್ತಿ ಆಗ್ಲಿಲ್ವಾ? ಎಲ್ಲ ಕೆಲಸ ನೋಡ್ಕೊಳಕ್ಕಾಗತ್ತಾ ನಿನಗೆ? ಹಾ, ಖಂಡಿತ ನೋಡ್ಕೋತೀನಿ. ಸೇನೆಯಲ್ಲಿ ಸುಬೇದಾರ್ ರ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ. ಸೇನೆಯಲ್ಲಿರೋ ಕೆಲಸಕ್ಕಿಂತ ಇದೇನು ಜಾಸ್ತಿ ಅನ್ನಿಸ್ತಾ ಇಲ್ಲ. ನಾನು ನಿಭಾಯಿಸ್ತೀನಿ. ನಿನ್ನಂಥವನ್ನೇ ಹುಡುಕ್ತಾ ಇದ್ದೆ ನಾನು. ನಾಳೆಯಿಂದ ಕೆಲ್ಸಕ್ಕೆ ಬಾ. ತುಂಬ ಧನ್ಯವಾದಗಳು. ಹಾ, ನಿನ್ನ ಹೆಸರೇನು? ರಾಮ್ಜಿ, ನಾನು ನಿಮ್ಮನ್ನ ಕಳಿಸೋಂಥ ಜಾಗ ತುಂಬಾನೇ ದೂರ ಇದೆ. ಅಲ್ಲಿ ನಿಮ್ಮನ್ನ ಯಾರು ಗುರ್ತಿಸಲ್ಲ. ಆದ್ರೆ ಅಲ್ಲಿ ಯಾರೇ ನಿಮ್ಮ ಹೆಸರು ಕೇಳಿದ್ರು ನಕಲಿ ಹೆಸರು ಹೇಳಬೇಕು ಅಷ್ಟೇ. ಇದರಿಂದ ಅವ್ರಿಗೆ ನಿಜವಾದ ಜಾತಿ ಗೊತ್ತಾಗಲ್ಲ. ನೀವಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ನನ್ನ ಜೀವನದಲ್ಲಿ ನನಗೆ ಯಾವತ್ತೂ ನನ್ನ ಜಾತಿ ಬಗ್ಗೆ ಕೀಳರಿಮೆ ಬಂದಿಲ್ಲ. ಆದ್ರೆ ಈಗ ಬರ್ತಾ ಇದೆ. ಮನುಷ್ಯರನ್ನ ಯಾಕೆ ನೋಡಲ್ಲ ಇವರು? ಜಾತಿ ಹಿಡಿದು ಕೂತ್ ಬಿಡ್ತಾರೆ. ಏನ್ ಮಾಡ್ಲಿ? ಭೀಮನ್ಗೆ ಹೇಳ್ದಾಗೆ ಅಂಬಾ ವಾಡೇಕರ್ ಅದನ್ನು ಸೇರಿಸಿ ಹೇಳ್ಬಿಡ್ಲ. ಆದ್ರೆ ಸೇನೆ ಕಾಗದ ಪತ್ರ ಕೇಳಿದ್ರೆ ಸುಳ್ಳು ಹೆಸರನ್ನ ಹೇಗೆ ಹೇಳಿ ನಾನು? ಗುರುಗಳೇ, ಮೇಲ್ಜಾತಿ ಮಕ್ಕಳ ಜೊತೆ ಇವರು ಕೂರ್ತಾರ. ಮಕ್ಕಳೆಲ್ಲ ಇವರಿಂದ ದೂರ ಹೋಗ್ತಾ ಇದ್ದಾರೆ. ಎಲ್ರೂ ಒಟ್ಟಿಗೆ ಹೇಗೆ? ಒಟ್ಟಿಗೆ ಅಲ್ಲ, ಬೇರೆನೇ ಕೂರಿಸಿ. ಜೈ ಹಿಂದ್. ಏನ್ ನಡೀತಾ ಇದೆ ಇಲ್ಲಿ? ಗುರುಗಳೇ, ಇವ್ ನಮ್ ಜೊತೆ ಕೂರಕ್ ನೋಡ್ತಾ ಇದ್ದ. ಇಲ್ಲಿ ನೀನು ಓದ್ಬೇಕು, ಎಲ್ಲ ಮಕ್ಕಳು ಓದ್ಬೇಕು ಅಂದ್ರೆ ಆ ಮೂಲೆಗೋ ಕೂತ್ಕೋ. ಹೋಗೋ, ಹಾಗೆ ಕೂತ್ಕೊಳ್ಳಿ. ನಿಮ್ಮಪ್ಪ ಸೇನೆಲಿದ್ನಲ್ವಾ, ಅದಕ್ಕೆ ನಿನಗಿಷ್ಟೊಂದು ಕೊಬ್ಬು. ನೋಡ್ತಾ ಇರು, ನೀನು ಕೊಬ್ಬನ್ನ ಹೇಗೆ ಇಳಿಸ್ತೀನಿ ಅಂತ. ಆಗ ನೀನು ಎಲ್ಲಿರ್ಬೇಕೋ ಅಲ್ಲೇ ಇರ್ತೀಯ. ಅದಕ್ಕೆ ಎಲ್ಲರೂ ನನ್ನ ಜೊತೆ ತರಗತಿ ಹೊರಗೆ ನಿಂತು ಪಾಠ ಕಲೀಲಿ, ಇಲ್ಲ ನನ್ನ ಅವ್ರ ಜೊತೆ ಒಳಗೆ ಕೂರಕ್ ಬಿಡಿ. ಇವತ್ತಿಂದ ನೀನು ಎಲ್ರ ಜೊತೆ ಒಳಗ್ ಕೂತೆ ಪಾಠ ಕಲಿ. ಮಕ್ಕಳೇ, ಯಾರಿದನ್ನ ಬಿಡಿಸ್ತೀರಾ? ನೀನ್ ಬಾ. ಸರಿಯಾಗಿ ಮಾಡ್ಬೇಕು. ಸರಿನಾ ಗುರುಗಳೇ? ತಪ್ಪು. ನೀನು ಹೋಗೋ. ನಿಮ್ಮಲ್ಲಿ ಯಾರಾದ್ರೂ ಮಾಡ್ತೀರಾ? ಗುರುಗಳೇ,
ನೀನ್ ಮಾಡ್ತೀಯಾ ಅಥವಾ ಹಾಗೆ ಸುಮ್ಮನೆ ಕೈ ಎತ್ತಿದ್ಯೋ ಹೇಗೆ? ಹಾ, ಇಲ್ಲ ನಾನು ಮಾಡ್ತೀನಿ. ಆಯ್ತು. ಒಂದು ವೇಳೆ ತಪ್ಪಾದ್ರೆ ಬಿಸಿಲಲ್ಲಿ ನಿನ್ನ ಕುಕ್ಕರ್ಗಾಲಲ್ಲಿ ಕುಡಿಸ್ತೀನಿ. ಸರಿ ಗುರುಗಳೇ. ಬಾ. ಹೇಯ್, ನಿಲ್ಲೋ ನಿಲ್ಲೋ. ತಗೋ. ಹೋಗೋ. ಗುರುಗಳೇ, ಸರಿನಾ ತಪ್ಪಾ? ಹಾ, ಚಾಕ್ ಪೀಸ್ನ ನೀನೇ ಇಟ್ಕೋ. ಈ ಚಾಕ್ ಪೀಸ್ನ ಯಾರೂ ಮುಟ್ಟಲ್ಲ. ಹೇಯ್, ಸದ್ದು ಸದ್ದು. ಹೇಯ್, ನಡಿ ನೀನು. ಹೋಗೋ. ಈಗ ನೀನು ಸರದಿ. ಬಾ ಬೇಗ. ನಾನ್ ಬರೆಯಲ್ಲ ಗುರುಗಳೇ. ಈಗ ಈ ಬೋರ್ಡ್ನ ಯಾರು ಮುಟ್ತಾರೆ? ಮೈಲ್ಗೆ ಆಗಿಲ್ವಾ? ಅಲ್ಲಿ ಬರೆಯೋ ಬದಲು ನಾನು ನನ್ನ ಸ್ಲೇಟಲ್ಲೇ ಬರಿತೀನಿ. ಬಾಲ್ಚಂದ್, ಬಾ ಇಲ್ಲಿ. ಹೇಳಿ ಗುರುಗಳೇ. ಬಾಲ್ಚಂದ್, ಈ ಬೋರ್ಡನ್ನ ಚೆನ್ನಾಗಿ ಒರೆಸು. ಬೆಳಿಗ್ಗೆ ತಾನೇ ಒರೆಸಿದ್ನಲ್ಲ. ಗುರುಗಳೇ, ಆಯ್ತು. ಸರಿ ಇದೆ ಅಲ್ವಾ? ತಪ್ಪು. ನಾನ್ ಮಾಡಿದ್ ಸರಿ ಇತ್ತಾ? ಹಾ, ಸರಿ ಇದೆ. ಬಾಲ್ಚಂದ್, ಊಟದ ಸಮಯದಲ್ಲಿ ಈ ಬೋರ್ಡನ್ನ ಚೆನ್ನಾಗಿ ಒರೆಸು. ಸರಿ. ಅವನು ಇದ್ರ ಮೇಲೆ ಬರ್ದಿದ್ದಾನೆ, ಅರ್ಥ ಆಯ್ತಾ? ಸರಿ ಗುರುಗಳೇ, ಒರೆಸ್ತೀನಿ. ಹಾ, ನಿನ್ನ ಹೆಸರೇನಂದೆ? ರಾಮ್ಜಿ ಸಕ್ಪಾಲ್. ಯಾವ ಜಾತಿ? ಆದ್ರೆ ಯಜಮಾನ್ರೆ, ನಿಮಗೆ ಕೆಲಸ ತಾನೇ ಮುಖ್ಯ. ನಂಗೆ ಜಾತಿ ಕೂಡ ಮುಖ್ಯನೇ. ನೀನು ಅವನೇ ತಾನೆ. ನಿನ್ನಂತವ್ರ ಮುಖ ದಾರಿಯಲ್ಲಿ ನೋಡಿದ್ರೆ ಹೋಗೋ ಕೆಲಸನೂ ಹಾಳಾಗತ್ತೆ. ನಿಮ್ಮಂಥ ಜನರ ನೆರಳು ನೋಡೋಕ್ಕೂ ಇಷ್ಟಪಡಲ್ಲ ನಾವು. ಅಂಥದ್ರಲ್ಲಿ ನಮ್ಮ ಅಂಗಡಿಯೇ ಕೆಲಸ ಮಾಡ್ತೀಯ? ನಾನೇನು ಹುಚ್ಚ ಅನ್ಕೊಂಡಿದ್ದೀಯಾ? ಎಷ್ಟು ದಿನ ಅಂತ ಮುಚ್ಚಿಡ್ತೀಯ ಈ ಸತ್ಯನ? ಇದು ಜಾಸ್ತಿ ಆಯ್ತು. ಇನ್ನೊಂದ್ಸಲ ಈ ಅಂಗಡಿ ಕಡೆ ತಲೆ ಹಾಕಬೇಡ. ನಡಿ ನಡಿ ಇಲ್ಲಿಂದ. ನಾನು ಹೆಸರು ಹೇಳೋ ತನಕ ಎಲ್ಲ ಸರಿಯಾಗೇ ಇತ್ತಲ್ಲ. ಇವಾಗ ಹೆಸರು ಹೇಳೋದ್ಮೇಲೆ ನಿನ್ನ ಹೆಸರೇ ನಿನ್ನ ಜಾತಿ ಹೇಳುತ್ತೆ. ಜಾತಿ ಧರ್ಮನ ಹೇಳುತ್ತೆ. ಧರ್ಮದ ವಿಷಯದಲ್ಲಿ ನಾನು ರಾಜಿ ಆಗಲ್ಲ. ಇನ್ನೊಂದ್ಸಲ ಹೇಳ್ಬೇಕಾ? ಹೋಗಿಲ್ಲಿಂದ. ನಡಿ ನಡಿ ಇಲ್ಲಿಂದ. ಅಣ್ಣ, ಇವತ್ತು ಹೊರಗೆ ನಿಂತ್ಕೊಂಡೆ ಪಾಠ ಕೇಳ್ಬೇಕೇನೋ ಅನ್ಕೊಂಡಿದ್ದೆ. ಆದ್ರೆ ಭೀಮ ಒಂದು ಉಪಾಯ ಮಾಡ್ದ ನೋಡು, ಅದ್ ಚೆನ್ನಾಗ್ ಕೆಲ್ಸ ಮಾಡ್ತು. ಇವತ್ ನಾವು ಒಳಗೆ ಕೂತ್ ಪಾಠ ಕೇಳಿಸ್ಕೊಂಡ್ವಿ. ಹಾ, ಎಲ್ರೂ ಭೀಮನ್ ಬಗ್ಗೆ ಕೇಳಿದ್ರು. ಭೀಮಾ ನನ್ ತಮ್ಮ ಅಂತ ಅವ್ರಿಗೆಲ್ಲ ಹೇಳ್ದೆ. ಚುರುಕಿದ್ಯಾ ಕಣ ನೀನು. ಅಂತೂ ತರಗತಿ ಒಳಗ್ ಹೋದ್ವಲ್ಲ. ನೋಡು ಹೇಗ್ ತಿಂತಿದ್ದಾನೆ. ಖಾರ ಜಾಸ್ತಿ ತಿಂತಾನಲ್ವಾ, ಅದಕ್ಕೆ ಇವನಿಷ್ಟು ಚುರುಕಿದ್ದಾನೆ. ಹಾ, ನೀರು. ಸ್ವಲ್ಪ ನೀರು ಕೊಡ್ತೀರಾ? ತುಂಬಾ ಖಾರ ಆಗ್ತಿದೆ. ಏಯ್, ನಿಂತ್ಕೋ. ಅದಕ್ಕೆ ನಾನೇನ್ ಮಾಡ್ಲಿ? ಬೇರೆ ಎಲ್ಲಾರು ಹೋಗಿ ನೀರು ಕುಡ್ಕೊಂಬಾ. ನಾನು ಇಲ್ಲೇ ಓದ್ತಿರೋದು. ಬೇರೆ ಕಡೆ ಹೋಗಿ ಯಾಕೆ ನೀರು ಕುಡಿಲಿ?
ನಾವು ನಿಮ್ಮಂಥವ್ರಿಗೆ ಈ ಮಡಿಕೆ ನೀರು ಕೊಡೋಕ್ಕಾಗೋದಿಲ್ಲ. ಹಿಂಗ್ಯಾಕೆ ಹೇಳ್ತಿದ್ದೀರಾ? ಈ ಮಡ್ಕೆ ನೀರು ನಂಗೆ ಕೊಡಕ್ಕಾಗಲ್ಲ. ಬೇಗ ಕೊಡಿ, ನಂಗೆ ಖಾರ ಆಗ್ತಿದೆ. ಮೆಣಸಿನಕಾಯಿ ತಿಂದ್ಯಾ ನೀನು? ಹಾಗಾದ್ರೆ ಹೋಗಿ ಪ್ರಿನ್ಸಿಪಲ್ ಸಾಹೇಬ್ರ ಹತ್ರ ಹೇಳು, ಅವ್ರು ನಿನ್ಗೆ ಹೊಸ ಮಡಿಕೆ ತಂದು ಕೊಡ್ತಾರೆ. ಅದ್ರಲ್ಲಿ ಬೇಕಾದ್ರೆ ನೀರು ಕುಡಿಯುವಂತೆ. ಇವಾಗ ನಡಿ ಇಲ್ಲಿಂದ. ಮಕ್ಳಿಗೆ ಬಾಯಾರಿಕೆ ಆಗಿರುತ್ತೆ, ನೀರು ಕೊಡ್ಬೇಕು. ಮತ್ ನಂಗೆ? ನಿನ್ನಂತವ್ರಿಗೆ ಈ ಮಡಿಕೆಯಿಂದ ನೀರು ಕೊಡಕ್ಕಾಗಲ್ಲ. ಯಾಕೆ? ಹೇಳದ್ನಲ್ಲ, ಹೋಗಿಲ್ಲಿಂದ. ಹಾಗಾದ್ರೆ ನಾನು ಮನೆಗೆ ಹೋಗ್ತೀನಿ. ಹೋಗ್ ಮತ್ತೆ, ನನಗೆ ಯಾಕೆ ಹೇಳ್ತಾ ಇದ್ಯಾ? ಭೀಮ್ರಾವ್, ಮನೆಗೆ ಹೋದ್ರೆ ವಿದ್ಯೆ ಹೇಗೆ ಕಲಿತೀಯ? ನೋಡಿ, ಮತ್ತೆ ಇವ್ರು ನಂಗೆ ನೀರು ಕೊಡಲ್ಲ ಅಂತ ಇದ್ದಾರೆ. ಏನ್ ಮಾಡ್ತಾ ಇದೀಯ? ಮಕ್ಕಳು ಬಾಯಾರಿಕೆ, ಕುಡಿಯೋಕೆ ನೀರು ಕೊಡು. ಗುರುಗಳೇ, ಈ ಮಡಿಕೆಯಿಂದನಾ? ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಮಗುಗೆ ನೀರು ಕೊಡು. ಅಣ್ಣ, ಸ್ವಲ್ಪ ನೀರು ಕುಡಿಬೋದಾ? ಕುಡಿ. ಧನ್ಯವಾದ. ನಿಂತ್ಕೋ. ಯಾವ ಜಾತಿ? ಆಯ್ತು, ಹಿಂದೆ ಹೋಗಿ ಕೆಳಗೆ ಕೂತ್ಕೋ. ಹೋಗಿ ಹಿಂದೆ. ಅರ್ಥ ಆಯ್ತು ಬಿಡು. ಈ ಕಡೆ ಬಾ, ನಾನು ನೀರು ಕೊಡ್ತೀನಿ. ಕೆಳಗೆ ಕೂತ್ಕೋ. ಕೈ ಒಡ್ಡು. ಕೈ ಒಡ್ಡು. ಮಗು, ಕೈನ ಹೇಗಿಳಿದು ಬಾಯಿ ಹತ್ರ ಇಟ್ಕೋ. ಕೆಳಗೆ ಕೂತ್ಕೋ. ಕೂತ್ಕೊಳ್ಳೋ ಕೆಳಗೆ. ಒಂದೇ ಒಂದು ತುತ್ತು ಅಪ್ಪಂಗೋಸ್ಕರ. ಏನಾಯ್ತು? ಕುಡಿ 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 ಕುಡಿ.
ಆನಂದ ನೀರ್ ಕುಡ್ಕೊಂಡ್ ಬರ್ತೀನಿ. ಭೀಮಾ ಇದ್ಯಾಕ್ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ಯಾ? ಯಾಕೋ ಹೇಳ್ತಾ ಇದ್ಯಾ? ಭೀಮಾ ಭೀಮಾ ಯಾಕೋ ಹೇಳ್ತಾ ಇದ್ಯಾ? ಎಲ್ಲೋಗ್ತಾ ಇದ್ಯೋ? ಹೇಳ್ಬಿಟ್ಟಾದ್ರೂ ಹೋಗೋ ಭೀಮಾ. ಅಮ್ಮ ಯಾಕೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯಾ? ತಲೆನೋವಿದೆ ಅಂತ ಹೇಳಿದ್ದೆ ತಾನೇ ನೀನು, ಆದ್ರೂ ಯಾಕೆ ಬಟ್ಟೆ ಹೊಲಿಬೇಕು? ಆಮೇಲೆ ಹೊಲದ್ರಾಯ್ತಪ್ಪ. ಅಯ್ಯೋ, ಹೊಲಿಯಕ್ಕಾಗದೇ ಇರೋಷ್ಟು ತಲೆನೋವೇನಿಲ್ಲ ಬಿಡು. ನಮ್ ಭೀಮಾ ಹೊಸದಾಗಿ ಶಾಲೆಗೆ ಬೇರೆ ಹೋಗ್ತಿದ್ದಾನಲ್ವಾ, ಹೊಸ ಬಟ್ಟೆ ಬೇಕಲ್ವಾ? ಇರ್ಲಿ ಬಿಡಮ್ಮ, ನನ್ಗೆಲ್ಲ ಗೊತ್ತು. ನಿನ್ ಹತ್ರ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಅಯ್ಯೋ, ಯಾವ ಮಾತು ಕೇಳಲಿಲ್ಲ ನಾನು. ಇದ್ರ ಅವಶ್ಯಕತೆ ಇರೋದ್ರಿಂದಾನೇ ಮಾಡ್ತಿರೋದು. ಸ್ಕೂಲಲ್ಲಿ ಎಲ್ರೂ ಹೊಸ ಬಟ್ಟೆ ಹಾಕೊಂಡ್ ಬರ್ತಾರಲ್ವಾ? ನೀನ್ ಹೋಗು, ನಾನಿನ್ನೂ ಬಾಲ ಮತ್ತೆ ಆನಂದನ್ ಬಟ್ಟೆಗಳನ್ನು ಹೊಲಿಬೇಕು. ನಂಗೊತ್ತು, ನೀನ್ ಒಂದಲ್ಲ ಒಂದ್ ಕೆಲ್ಸ ಮಾಡ್ತಾನೆ ಇರ್ಬೇಕು. ಆರಾಮಾಗಿರೋದಕ್ ಬರೋದೇ ಇಲ್ಲ ನಿನ್ಗೆ. ಹೇ ತುಳ್ಸಿ, ಏನ್ ಓದ್ತಿದ್ಯಾ? ತೋರ್ಸಿಲಿ. ನಾ ಓದ್ತಿಲ್ಲ ಅಕ್ಕ, ಯೋಚನೆ ಮಾಡ್ತಾ ಇದ್ದೀನಿ. ನೀನೇ ಹೇಳು, ಇವತ್ ಭೀಮಂಗೆ ತರಗತಿ ಒಳಗ್ ಬಿಡ್ತಾರೋ ಬಿಡಲ್ವಾ? ಇಲ್ಲ ಇವತ್ತು ಹೊರಗಡೆ ಕುತ್ಕೊಂಡ್ ಪಾಠ ಕೇಳ್ತಿರ್ತಾನ? ಒಂದೇ ದಿನಕ್ಕೆ ಯಾರು ಅವನಿಗೆ ಒಳಗ್ ಬಿಡ್ತಾರೆ? ಅಷ್ಟೊಂದ್ ಸುಲಭ ಅನ್ಕೊಂಡ್ಯಾ? ಹೊರಗ್ ನಿಂತ್ಕೊಂಡೆ ಪಾಠ ಕೇಳ್ತಿರ್ಬೋದು. ಅತ್ತೆ, ನೀವ್ ಹೇಳಿ, ನಿಮ್ಗೇನ್ ಅನ್ಸತ್ತೆ? ಏನ್ ವಿಷಯ? ಭೀಮನ್ನ ಇವತ್ತು ತರಗತಿ ಒಳಗಡೆ ಬಿಟ್ಟಿರ್ತಾರ ಇಲ್ವಾ? ಭೀಮ ಒಳಗ್ ಕುತ್ಕೊಂಡು ಓದ್ಬೇಕು ಅನ್ಕೊಂಡಿದ್ದಾನೆ, ಹೋಗಿರ್ತಾನೆ. ಆ ಥರ ಏನಾದ್ರೂ ಆದ್ರೆ ನಾವ್ ಅಪ್ಪನ ಹತ್ರ ಹೇಳಿ ನಮ್ಗೆಲ್ಲ ಸಿಹಿ ತರಿಸ್ಕೊಳ್ಳೋಣ. ನಾನಂತೂ ಸಿಹಿ ತಿನ್ನಕ್ಕೆ ಕಾಯ್ತಾ ಇರ್ತೀನಿ. ಸರಿ ಸರಿ, ಅಪ್ಪ ಸಿಹಿ ತಂದ್ಮೇಲೆ ತಿನ್ನಿವ್ರಂತೆ. ಮೊದ್ಲಿದನ್ ನೋಡಿ ಎಲ್ರು. ಹೇಗಿದೆ ಹೇಳಿ? ಭೀಮಾ ಇದ್ ಹಾಕೊಂಡ್ರೆ ಹೇಗ್ ಕಾಣಿಸ್ತಾನೆ? ಅಲ್ಲ ಅದ್ಕೆ, ಎಷ್ಟ್ ಚೆನ್ನಾಗಿ ಹೊಲ್ದಿದ್ದೀರಾ. ಇದನ್ ಹಾಕೊಂಡ್ರೆ ನಮ್ ಭೀಮ ರಾಜನ್ ತರ ಕಾಣ್ತಾನೆ. ನಾನ್ ಯಾವ ರಾಜ್ಕುಮಾರನೂ ಅಲ್ಲ. ಅಯ್ಯೋ, ಯಾರ್ ಹೇಳಿದ್ದು ನೀನ್ ರಾಜ್ಕುಮಾರ ಅಲ್ಲ ಅಂತ? ನಾನ್ ರಾಜ್ಕುಮಾರನೇ ಆಗಿದ್ದಿದ್ರೆ ಸ್ಕೂಲಲ್ಲಿ ಯಾಕೆ ನನ್ನನ್ನ ತರಗತಿಯಿಂದ ಹೊರಗೆ ನಿಲ್ಲಿಸ್ತಿದ್ರು? ನಾನು ಹೇಗೋ ತರಗತಿ ಒಳಗೆ ಹೋದ್ರೆ ನಿನ್ ಚೀಲ ಎತ್ಕೊಂಡು ಆ ಮೂಲಲ್ಲಿ ಕುತ್ಕೋ ಅಂತ ಗುರುಗಳು ಹೇಳ್ತಾರೆ. ಕುಡಿಯೋಕೆ ನೀರ್ ಕೂಡ ಕೊಡಲ್ಲ ಅವರು. ಅವ್ರು ನಂಗೆ ಕೆಳಗ್ ಕೂತ್ಕೊಂಡ್ ಕುಡಿ ಅಂತಾರೆ. ಎಷ್ಟು ಮೇಲಿಂದ ನೀರ್ ಹಾಕ್ತಾರೆ ಅಂದ್ರೆ ನೀರು ಬಾಯಿಗೆ ಹೋಗದೆ ಕೆಳಕ್ಕೆಲ್ಲ ಚೆಲ್ತಿತ್ತು. ನೋಡಿ, ನನ್ ಬಟ್ಟೆನೂ ಒದ್ದೆ ಆಯ್ತು. ಅಮ್ಮ, ನೀ ನನಗೆ ಎಷ್ಟು ಪ್ರೀತಿಯಿಂದ ನೀರ್ ಕುಡಿಸ್ತೀಯ, ಆದ್ರೆ ಅವರು ಭೀಮ ಪುಟ್ಟ, ನಿನ್ನೆ ಅವ್ರು ನಿನ್ಗೆ ತರಗತಿ ಒಳಗೆ ಬಿಟ್ಟಿರ್ಲಿಲ್ಲ ಅಲ್ವಾ? ಇವತ್ ಒಳಗಡೆ ಬಿಟ್ಟಿದ್ದಾರೆ. ಇದು ಖುಷಿ ವಿಚಾರ ಅಲ್ವಾ? ನಾಳೆ ಇವತ್ಗಿಂತ ಚೆನ್ನಾಗಿರುತ್ತೆ. ಸಂತೋಷ ಪಡೋ ವಿಷಯ ಇದು. ಯಾಕೆ ಅಳ್ತೀಯ ನೀನು? ಭೀಮಾ ನೋಡು, ನಂಗೇನೋ ಅತ್ತೆ ಹೇಳ್ತಿರೋದು ಸರಿ ಅನ್ಸ್ತಿದೆ. ಇವತ್ ನಿಂಗೆ ಒಳಗ್ ಕೂತ್ಕೊಳಕ್ ಬಿಟ್ಟಿದ್ದಾರೆ ಅಂದ್ರೆ ನಾಳೆ ಇನ್ನೂ ಒಳ್ಳೇದಾಗುತ್ತೆ ಅಲ್ವಾ? ಅಳ್ಬೇಡ ಪುಟ್ಟ. ಮತ್ತೆ ನಂಗೆ ನೀನು ಹೇಳಲೇ ಇಲ್ಲ, ನೀನು ತರಗತಿ ಒಳಗಡೆ ಹೇಗೆ ಹೋದೆ? ಅದು ನಾನು ಹೇಳೋದು ಇಲ್ಲ. ಆ ಸ್ಕೂಲ್ಗೂ ಹೋಗಲ್ಲ. ಇದ್ಯಾವ ತರ ಸ್ಕೂಲು? ಕೆಲವ್ರಿಗೆ ಹೊಡೆದು ಹಿಂದೆ ಕೂರಿಸ್ತಾರೆ, ಕೆಲವ್ರನ್ನ ಮುಂದೆ ಕೂರಿಸ್ತಾರೆ. ನಾನು ಆ ಸ್ಕೂಲಲ್ಲಿ ಓದಲ್ಲ, ನಾಳೆಯಿಂದ ಹೋಗಲ್ಲ. ಭೀಮಾ, ಅಪ್ಪ, ನನ್ನ ಸ್ಕೂಲಿಂದ ಬಿಡಿಸಿ, ನಾನು ಸ್ಕೂಲಿಗೆ ಹೋಗಲ್ಲ.
ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ವಾ? ಇಲ್ಲ. ಹಾಗಾದ್ರೆ ನನ್ನ ಜೊತೆ ಬಾ. ರಾಮ್ಜಿ, ಅವನಿನ್ನು ಚಿಕ್ಕವನು. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ಅರ್ಥ ಮಾಡ್ಕೋತಾನೆ. ಇಲ್ಲ ಮೀರಾ, ಇದು ಅಪ್ಪ ಮಗನ ವಿಷಯ. ಇದ್ರ ಮಧ್ಯೆ ಯಾರೂ ಬರೋ ಹಾಗಿಲ್ಲ. ಬಾ ನನ್ನ ಜೊತೆ. ಅಪ್ಪ ಕೈ ನೋವುತ್ತಿದೆ. ಏನಾಯ್ತು ಸುಬೇದಾರ್ ಸಾಹೇಬ್ರೆ? ಮಗ ಏನಾದ್ರೂ ಕಳ್ತನ ಮಾಡದ್ನಾ? ಸಿಟ್ಟಲ್ಲಿ ದರ ಅಂತ ಅವ್ನು ಹೇಳ್ಕೊಂಡು ಹೋಗ್ತಿದ್ಯಾ? ಹಂಗೆ ಏನಾದ್ರೂ ಆಗಿರ್ಬೇಕು ಮಂಗೇಶ್. ಅಲ್ಲ, ಇವನ್ ಮಗ ಅಲ್ದೇನೆ ಇನ್ಯಾರ ಮಗ ಕಳ್ತನ ಮಾಡೋದಿಕ್ ಸಾಧ್ಯ? ಸರಿಯಾಗಿ ಹೇಳಿದ್ರಣ್ಣ. ಇವ್ರ ಮಗ ಖಂಡಿತವಾಗ್ಲೂ ಏನಾದ್ರೂ ತಪ್ಪು ಮಾಡಿರ್ತಾನೆ. ಸುಬೇದಾರ್ ಸಾಹೇಬ ಇವ್ರ ಕೋಪದಲ್ಲಿ ಭೀಮಂಗ್ ಹೊಡಿಯಲ್ಲ ಅಲ್ವಾ? ಅವಂದೇ ಚಿಂತೆ ಆಗ್ತಿದೆ. ನೀನೊಳ್ಳೆ ಅದ್ಕೆ ಒಂದೆರಡು ಮಾತು ಅವನಿಗೆ ಬೈದ್ಮೇಲೆ ಅವನ ಕೋಪ ತಣ್ಣಗಾಗುತ್ತೆ. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಮೊದ್ಲೇ ನಿನ್ ಮೈಗೆ ಹುಷಾರಿಲ್ಲ. ಹೋಗು, ಅಲ್ಲಿ ಹೋಗಿ ನಿಂತ್ಕೋ ಹೋಗು.